ವೆಲ್ಕಮ್ ಟು ಟ್ರಾವೆಲ್ ವಿತ್ ಬಲ್ಲಾಲ್. ನಾವಿವತ್ತು ಹೋಗ್ತಾ ಇರುವಂಥದ್ದು ಶಬರಿಮಲೆ ಯಾತ್ರೆಗೆ. ಸ್ವಾಮಿ ಶರಣಂ, ನಮಸ್ಕಾರ. ಇವತ್ತು ನಾವು ಮಂಗಳೂರಿನಿಂದ ಶಬರಿಮಲೆಗೆ ಹೋಗ್ತಾ ಇದ್ದೇವೆ. ಕೇವಲ ಒಂದು 15-13 ಜನರಿಂದ ಸ್ಟಾರ್ಟ್ ಆದಂತಹ ಶಬರಿಮಲೆ ಯಾತ್ರೆ ಇವತ್ತು 150 ಜನರ ತನಕ, ಆಲ್ಮೋಸ್ಟ್ ಈ ಸಲದಲ್ಲಿ 148 ಜನ ಯಾತ್ರಿಗಳಿದ್ದಾರೆ. ಇದೊಂಥರ ಹೊಸ ರೀತಿಯ ಅನುಭವ ನಮಗೆ. ಮಂಗಳೂರಿಂದ ರೈಲ್ವೆ ಸ್ಟೇಷನ್ ಮುಖಾಂತರ ಚೆಂಗನೂರಿಗೆ ಹೋಗಿ ಚೆಂಗನೂರಿಂದ ಹೋಗುವಂಥದ್ದು ಯಾವ ರೀತಿ ಹೋಗ್ತೀವಿ ಎಲ್ಲನೂ ನೀವು ಟ್ರೈನಲ್ಲಿ ನೋಡ್ಬೋದು. ಅದರ ಒಳ್ಳೆ ಅನುಭವ ಇದೆ, ಬನ್ನಿ ನೋಡ್ಕೊಂಡು ಹೋಗಿ. ಶಬರಿಮಲೆ ಫಸ್ಟ್ ಶಬರಿಮಲೆ ಕಿರಿ ಸ್ವಾಮೀಜಿ ಮಣಿಕಂಠ ಸ್ವಾಮಿ, ಸೆಂಟ್ರಲ್ ಗವರ್ಮೆಂಟ್ ಉದ್ಯೋಗಿ, ದರ್ಶನ್ ಅಭಿಮಾನಿ. ಹೀಗಿರುತ್ತೆ ನೋಡಿ ಬೋಗಿಯಲ್ಲಿ ಎಲ್ಲಾನು. ಇವರು ಶ್ರೀಕಾಂತ್ ಅಂತ ಅತ್ಯುತ್ತಮ ದೊಡ್ಡ ಹೃದಯ ವೈಶಾಲ್ಯತೆ ಇರುವಂತ ಈ ನಮ್ಮ ಯಾತ್ರೆಯಲ್ಲಿ ಈ ಬಾರಿ 148 ಜನ ಇರೋದ್ರಿಂದ ಒಬ್ಬರನ್ನು ನಮ್ಮ ತಂಡದವರು ಯಾರು ಅಂತ ನಾವು ಕಂಡುಹಿಡಿಯೋದಕ್ಕೋಸ್ಕರ ಈ ಥರ ಟ್ಯಾಗಿಂಗ್ ಸಿಸ್ಟಮನ್ನು ಮಾಡಿದ್ವಿ. ಸೊ ಈ ಥರ ಟ್ಯಾಗಿಂಗ್ ಹಾಕಿರೋದ್ರಿಂದ ನಮ್ಮವ್ರು ಯಾರು ಅಂತ ಗೊತ್ತಾಗ್ತಾ ಇತ್ತು. ನಾವು ಮುಖ ಪರಿಚಯ ಇಲ್ದಿದ್ರು ಕೈ ನೋಡಿದರೆ ಎಲ್ಲ ಪರಿಚಯ ಕಂಡುಹಿಡ್ಕೋಬೋದಿತ್ತು. ಒಂಥರ ಅದ್ಭುತವಾದಂತಹ ಯಾತ್ರೆ. ಎಷ್ಟೋ ಜನ ಈ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅದು ಆಗಿರೋದಿಲ್ಲ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಹೊರಟಂತಹ ನಮ್ಮ ರೈಲ್ವೆ ಜರ್ನಿ ಚೆಂಗನೂರಿಗೆ ರಾತ್ರಿ 1:10 ಸುಮಾರಿಗೆ ರೀಚ್ ಆಗ್ತೇವೆ. ಚೆಂಗನೂರಿಂದ ನಾವು ಬಸ್ ಮುಖಾಂತರ ನೀಲಕ್ಕಲ್ ಅನ್ನುವಂತಹ ಪ್ರದೇಶಕ್ಕೆ ಬರ್ತೇವೆ. ನೀಲಕ್ಕಲ್ನಲ್ಲಿ ಬಸ್ಗೆ ವೆಯ್ಟ್ ಮಾಡಬೇಕಾದ್ರೆ ಮರ ಬಿದ್ದಿರೋದ್ರಿಂದ ಬಸ್ ಒಂದು ಅರ್ಧ ಗಂಟೆ ಡಿಲೇ ಆಗಿತ್ತು. ಇದು ನೀಲಕ್ಕಲ್ನ ಬಸ್ ಸ್ಟ್ಯಾಂಡ್. ನಾವು ಅಂದ್ಕೊಂಡ್ರೆ ಏನು ದೊಡ್ಡ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಬೋದು, ಆದರೆ ಅಷ್ಟೇನು ಆ ಥರದ್ದೇನು ದೊಡ್ಡ ವ್ಯವಸ್ಥೆಗಳಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಈಗ ಮಳೆಗಾಲ ತುಂಬ ಇರೋದ್ರಿಂದಾಗಿ ಪಂಪೆಯಲ್ಲಿ ನೀರಿನ ಫೋರ್ಸ್ ತುಂಬ ಜೋರಾಗಿದೆ. ನೀರಿಗೆ ಇಳಿಬೇಕಾದ್ರೆ ಸಪೋರ್ಟ್ ಇಲ್ಲದೆ ಇಳಿಯುವ ಥರ ಇರಲಿಲ್ಲ. ನೋಡಿ, ನಮ್ಮ ಸ್ವಾಮಿಗಳೆಲ್ಲ ಸಿದ್ಧರಾಗಿದ್ದಾರೆ. ಇನ್ನು ನಮ್ಮದ್ರಲ್ಲಿ ಕೆಲವರು ಮೊದಲೇ ಮಾಲೆ ಹಾಕಿದ್ರು, ಕೆಲವರು ಇವತ್ತು ಮಾಲೆ ಹಾಕಿ ಇನ್ನು ಮುಂದುವರಿಬೇಕಷ್ಟೆ. ನಾವು ಪಂಪೆಗೆ ರೀಚ್ ಆದ ನಂತರ ಪಂಪೆಯಲ್ಲಿ ಫ್ರೆಶ್ ಅಪ್ ಆಗಿ ಮಾಲೆ ಹಾಕದವರಿಗೆ ಮಾಲೆ ಹಾಕಿಬಿಟ್ಟು ಅಲ್ಲಿಂದ ಯಾತ್ರೆ ಮುಂದುವರಿಸ್ತಾ ಇದ್ವಿ. ಪಂಪೆಯಲ್ಲೇ ಇರುವಂತಹ ಗಣಪತಿ ದೇವಸ್ಥಾನದ ಹಿಂದುಗಡೆ ಇಲ್ಲಿ ಇರುಮುಡಿ ಕಟ್ಟುವಂತಹ ವ್ಯವಸ್ಥೆ ಕೂಡ ಇದೆ. ಶಬರಿಮಲೆಗೆ ಇರಬೇಕಾದ್ರೆ ಅಥವಾ 18 ಮೆಟ್ಟಿಲನ್ನು ಹತ್ತಬೇಕಾದ್ರೆ ಇರುಮುಡಿ ಇಲ್ಲದೆ ಹತ್ತಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಹೆಚ್ಚಿನವರು ಇರುಮುಡಿಯನ್ನು ಅಲ್ಲಿ ಕಟ್ಟಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಇವಾಗ ನೀವು ನೋಡ್ತಿರೋ ಪ್ರದೇಶ ಶರಂಗುತ್ತಿ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಮೊದಲ ಬಾರಿಗೆ ಅಯ್ಯಪ್ಪನ ದರ್ಶನ ಮಾಡಲಿಕ್ಕೆ ಬರುವಂಥವರು ಬಿಲ್ಲು ಬಾಣದ ಗುರುತನ್ನು ಅಲ್ಲಿ ಇಡುವಂಥದ್ದೊಂದು ಆಚರಣೆ ನಡೀತಾ ಇದೆ. ಈ ಬಾರಿ ಜೋರಾಗಿ ಮಳೆ ಇದ್ದಿದ್ದರಿಂದಾಗಿ ನಿರಂತರ ನಮ್ಮ ಯಾತ್ರೆ ಪೂರ್ತಿ ಮಳೆಯಲ್ಲೇ ಆಗ್ತಾ ಇತ್ತು. ಮೊದಲು ಸುಮಾರು ವರ್ಷಗಳ ಹಿಂದೆ ಯಾತ್ರೆಗೆ ಹೋದವರು ಹೇಳ್ತಾ ಇದ್ರು, ನಾವು ಕಾಡು ಪ್ರಾಣಿಗಳು ಹುಲಿಗಳನ್ನೆಲ್ಲ ನೋಡಿದ್ದೇವೆ ಅಂತ ಹೇಳುವಂಥದ್ದು ಮಾತು ಕೇಳ್ತಾ ಇದ್ವಿ. ಆದರೆ ಇವಾಗ ಅವೆಲ್ಲ ಇಲ್ಲ. ಈಗ ಏನೋ ನೋಡಬೇಕಾದ್ರೆ ಇದೆ, ಕಾಡು ಹಂದಿಯನ್ನು ನೋಡ್ಬೋದು ಅಷ್ಟೇ. ಇದು ನಾವು ಸನ್ನಿಧಾನಕ್ಕೆ
ರೀಚ್ ಆದ ನಂತರ ನೋಡಿ ಸನ್ನಿಧಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಮಕರ ಜ್ಯೋತಿ ಸಮಯ ಮಾತ್ರವಲ್ಲ, ಉಳಿದ ಸಂಕ್ರಾಂತಿ ಸಮಯದಲ್ಲಿ ಓಪನ್ ಆಗ್ತದೆ, ಆ ಸಮಯದಲ್ಲಿ ಕೂಡ ಅಷ್ಟೇ ಜನ ಇರ್ತಾರೆ. ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ. ದೇವರ ದರ್ಶನವನ್ನು ಮುಗಿಸಿ ನಮ್ಮ ಇರುಮುಡಿಯನ್ನೆಲ್ಲ ಇಳಿಸಿದ ನಂತರ ಫಸ್ಟ್ ಟೈಮ್ ಯಾರು ಶಬರಿಮಲೆ ಬರ್ತಾರೆ ಅವರು ಮಾಳಿಗೆಪುರ ತಮ್ಮ ದೇವರನ್ನು ಅಲ್ಲಿ ನೋಡುವಂತ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಳಿಗೆಪುರ ತಮ್ಮ ದೇವಿ ದರ್ಶನವನ್ನ ಮಾಡಿದ್ವಿ. ಇದು ಶಬರಿಮಲೆಯ ಸನ್ನಿಧಾನದ ಹಿಂಬದಿ ಇರುವಂತಹ ಕೊಳ, ಅಂದರೆ ಇದ್ರ ಭಸ್ಮ ತೀರ್ಥ ಅಂತ ಹೇಳ್ತಾರೆ ಅದನ್ನೇ. ಅಂದರೆ ಇಲ್ಲಿ ಆ ನೀರು ಭಸ್ಮ ಹಾಕಿರೋದ್ರಿಂದ ಭಸ್ಮದ ಸ್ಮೆಲ್ ಬರ್ತದೆ, ಹಾಗಾಗಿ ಅದನ್ನು ಭಸ್ಮ ಕೊಳ ಅಂತ ಹೇಳ್ತಾರೆ. ಇದಾದ ನಂತರ ಅಲ್ಲಿ ಕಾಯಿ ಹೊಡೆದು ಮತ್ತೆ ಪ್ರಸಾದವನ್ನು ತಗೊಂಡು ನಾವು ರಿಟರ್ನ್ ಬರ್ತೇವೆ. ಇದು ಎಷ್ಟೋ ಜನ ನಡಿಲಿಕ್ಕೆ ಆಗದವರು ಅಥವಾ ತುಂಬ ಕಷ್ಟದಲ್ಲಿ ಹೋಗ್ತಾ ಇರ್ತಾರೆ. ಕೆಲವರು ಇದು ನೀವು ನೋಡ್ತಾ ಇರೋದು ಡೋಲಿ ಅಂತ ಹೇಳಿ, ಕೆಲವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂಥವರಿಗೆ 8,000 10,000 ಬಜೆಟಲ್ಲಿ 4 ಜನ ಅವರನ್ನು ಹೊತ್ತುಕೊಂಡು ಸನ್ನಿಧಾನ ತನಕ ಕರ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ಕೂಡ ಇಲ್ಲಿದೆ. ಅದಕ್ಕೆ ಡೋಳಿ ಅಂತ ಹೇಳ್ತಾರೆ. ಇನ್ನು ನಾವು ಮತ್ತೆ ಚೆಂಗನೂರಿಗೆ ಬಂದಿದ್ದೇವೆ. ಚೆಂಗನೂರಿಗೆ ಬಂದ ನಂತರ ನಾವು ಅನ್ಕೋತೇವಲ್ಲ, ಶಬರಿಮಲೆಗೆ ಹೋದ ನಂತರ ಅರವಣ ಪಾಯಸ ಅಪ್ಪಂ ತರ್ತಾರೆ, ಅದೇ ರೀತಿ ಹಲ್ವ ಕೂಡ ತರ್ತಾರಲ್ಲ, ಅದನ್ನು ನಾವು ಕಣ್ಣಿಗೊತ್ಕೊಂಡು ತಿನ್ನುವಂಥದ್ದೆಲ್ಲ ಮಾಡ್ತೇವೆ. ಆದರೆ ಹಲ್ವ ಆ ಶಬರಿಮಲೆಯ ಪ್ರಸಾದ ಏನಲ್ಲ, ಅದು ಚೆಂಗನೂರಿನಲ್ಲಿ ಮಾಮೂಲಿಯಾಗಿ ಯಾರು ಶಬರಿಮಲೆ ಯಾತ್ರೆಗೆ ಹೋಗಿರ್ತಾರೆ ಅವ್ರು ಹಾಗೆ ಹಿಡ್ಕೊಂಡು ಬರುವಂಥದ್ದು. ಚೆಂಗನೂರಲ್ಲಿ ಹಲ್ವಾ ಮತ್ತು ಚಿಪ್ಸಿಗೆ ತುಂಬ ಫೇಮಸ್ಸು. ಸೊ ಅಲ್ಲಿಂದ ಬೇರೆ ಬೇರೆ ಫ್ಲೇವರ್ ಇದ್ದು ಹಲ್ವಗಳನ್ನು ಅಲ್ಲಿ ಮಾರ್ತಾರೆ. ಸೊ ಹಾಗಾಗಿ ಅವರಲ್ಲಿಂದ ಹಿಡ್ಕೊಂಡು ಬಂದಿರ್ತೇವೆ ನಾವು. ಅದು ಕೂಡ ಪ್ರಸಾದ ಅಂತ ಹೇಳ್ಕೊಂಡು ಎಷ್ಟೋ ವರ್ಷಗಳಿಂದ ನಾವು ಹಾಗೆ ಅಂದ್ಕೊಂಡಿರ್ತೀವಿ. ಯಾವಾಗ ನಾವು ಶಬರಿಮಲೆಗೆ ಯಾತ್ರೆ ಹೋಗ್ತೇವೆ ಆವಾಗ ಇದು ಪ್ರಸಾದ ಅಲ್ಲ, ಅಲ್ಲಿ ಸಾಮಾನ್ಯವಾಗಿ ಮಾರುವಂಥ ವಸ್ತು ಅಂತ ಆಮೇಲೆ ಗೊತ್ತಾಗಿರುತ್ತೆ. ಆದರೆ ನಾವು ಇಲ್ಲಿ ತಿನ್ನುವ ಹಲ್ವಗಳಿಗಿಂತ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ತುಂಬ ಪ್ರೊಫೆಷ್ನಲ್ ಇದ್ದಾರೆ. ಈಗ ನಮ್ಮ ತಂಡದವರು ಕೂಡ ತುಂಬ ಬಾರ್ಗೇನ್ ಎಲ್ಲ ಮಾಡಿ ಸುಮಾರು 15ರಿಂದ 20 kg ಇದ್ದದ್ದು 10 ಜನ ಪರ್ಚೇಸಿಗೆ ಹೋಗಿದ್ರು ಕೂಡ ಒಂದು 20 kg ಹತ್ರ ಹಲ್ವಗಳನ್ನ ಪರ್ಚೇಸ್ ಮಾಡಿದ್ದಾರೆ. ನಮ್ಗೆ ಯಾವುದು ಟೇಸ್ಟ್ ಕೊಡ್ಲಿಲ್ಲ ಅವ್ರು, ನಮ್ಗೆ ಯಾವುದು ಟೇಸ್ಟ್ ಮಾಡಕ್ ಕೊಡ್ಲಿಲ್ಲ. ಎಷ್ಟು ಕಿಲೋ ಎಷ್ಟು ಕೊಟ್ಟರು ಮಾರಿ? ಈಗ ನಾವು ತುಂಬ ಒಂದು 20 ಕಿಲೋ ಮೋರ್ ದೆನ್ 20 ಕಿಲೋ ಇರೋದು. ಎಷ್ಟು ಜನ ಇಲ್ಲಿ? 20 ಕಿಲೋಗಿಂತ ಜಾಸ್ತಿ ಬಿಸಿಲು. 10 ಜನ 20 ಕಿಲೋ, 12 ಜನ. ಓಕೆವಾ? मेरे को आप ओनली 50 रुपए कम किया लास्ट में बात. टेस्ट कितना ಈಗ ಸುಮ್ಮ ಒಂದು ಕಿಲೋ ಟೇಸ್ಟ್ ಎಲ್ಲ ಹೋಯ್ತಾ ಅಂತ ಯಾರಿಗಾರು ಬೇಕಾ? ಓನರ್ ಇಲ್ಲಿದ್ರು. ಅದೇ ರೀತಿ ಕೇರಳದಲ್ಲಿ ಬಾಳೆಕಾಯಿ ಚಿಪ್ಸ್ ಅಂತ ಹೇಳಿದರೆ ತುಂಬ ಫೇಮಸ್ಸು. ಬಾಳೆಕಾಯಿಯಿಂದ ಮಾಡುವಂತಹ ಚಿಪ್ಸ್ಗಳು, ಮೊದಲು ಅದನ್ನು ಸ್ಲೈಸ್ ಮಾಡುವಂಥದ್ದೆಲ್ಲ ಮ್ಯಾನ್ಯುವಲಿ ಮಾಡ್ತಾಯಿದ್ರು, ಇವಾಗೆಲ್ಲ ಮೆಷಿನ್ ಬಂದಿದೆ. ಸೊ ಮೆಷಿನ್ ಸ್ಲೈಸ್ ಮಾಡಿ ಹಾಕ್ತಾ ಇರತ್ತೆ. ಸೊ ಅಲ್ಲಿ ಅದರಲ್ಲೂ ಕೂಡ ತೆಂಗಿನಕಾಯಿ ಬಾಳೆಕಾಯಿ ಚಿಪ್ಸಿಗೆ ಒಂದು ರೇಟ್ ಇದ್ದರೆ, ಮಾಮೂಲಿ ಪಾಮ್ ಆಯಿಲಿನ ಅಥವಾ ಬೇರೆ ಆಯಿಲ್ಗಳಲ್ಲಿ ಮಾಡಿದ್ದಕ್ಕೆ ರೇಟ್ ಡಿಫ್ರೆನ್ಸು ಕೂಡ ಇದೆ. ಸಿಕ್ಕಾಬಟ್ಟೆ ಅಂದರೆ ಅಲ್ಲೇ ರೆಡಿ ಮಾಡಿ ಇಮಿಡಿಯೇಟ್ ಪ್ಯಾಕೇಜ್ ಮಾಡಿ ಕೊಡ್ತಾ ಇರ್ತಾರೆ. ಹಾಗಾಗಿ ತುಂಬ ಡಿಮಾಂಡ್ ಇದೆ, ತುಂಬ ಜನ ಪರ್ಚೇಸು ಮಾಡ್ತಾರೆ ಅಲ್ಲಿ. ಈ ಬಾರಿ ಜಾಸ್ತಿ ಮಳೆ ಇದ್ದಿದ್ದರಿಂದಾಗಿ ನಮಗೆ ಜಾಸ್ತಿ ವೀಡಿಯೋಸನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಅದೇ ರೀತಿ ಅಲ್ಲೇ
ಚೆಂಗನೂರಿನಲ್ಲಿ ಮಹಾದೇವ ದೇವಸ್ಥಾನ ಇದೆ, ಅದು ಕೂಡ ವಿಶೇಷವಾಗಿರುವಂಥದ್ದು. ಕಳೆದ ಬಾರಿ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಇದು ಈ ಬಾರಿ ಶಬರಿಮಲೆ ಯಾತ್ರೆಯ ವಿಶೇಷ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.